ಬೆಂಗಳೂರಿನ ಎಂಎಸ್ ಪಾಳ್ಯದಿಂದ ಯಲಹಂಕದಲ್ಲಿ ಟಿಕೆಟ್ ಕೊಡುತ್ತಲೇ ಯುವತಿಯನ್ನ ಕಂಡಕ್ಟರ್ ಪಟಾಯಿಸಿದ್ದು ಮದುವೆಯಾದ 3 ತಿಂಗಳಿಗೆ ಕಂಡಕ್ಟರ್ ಮುಖ ಬಯಲಾಗಿದೆ. ಘಟನೆ ಈ ಬೆಳಕಿಗೆ ಬಂದಿದ್ದು ಸದ್ಯ ಎಂಎಸ್ ಪಾಳ್ಯ ಬಿಎಂಟಿಸಿ ಡಿಪೋ ಕಂಡಕ್ಟರ್ ಕಮ್ ಡ್ರೈವರ್ ಆಗಿ ಮಂಜುನಾಥ್ ಕೆಲಸ ಮಾಡ್ತಾ ಇದ್ದ ಅಂತ ತಿಳಿದು ಬಂದಿದೆ. ಪ್ರತಿನಿತ್ಯ ಎಂಎಸ್ ಪಾಳ್ಯ ಟು ಯಲಹಂಕ ಬಿಎಂಟಿಸಿ ಬಸ್ನಲ್ಲಿ ಯುವತಿ ಪ್ರಯಾಣವನ್ನು ಮಾಡ್ತಾ ಇದ್ಲು. ಈ ವೇಳೆ ಟಿಕೆಟ್ ಕೊಡುತ್ತಲೇ ಯುವತಿಯನ್ನ ಪರಿಚಯ ಮಾಡಿಕೊಂಡಿದ್ದ ಮಂಜುನಾಥ್ ನಂಬರ್ ಕೂಡ ಪಡ್ಕೊಂಡಿದ್ದ. ಕಂಡಕ್ಟರ್ ತನಗೆ ಮದುವೆಯಾಗಿ 2 ಮಕ್ಕಳಿರುವುದನ್ನು ಮುಚ್ಚಿಟ್ಟು ಯುವತಿಯನ್ನ ಪ್ರೀತಿಸುವುದಾಗಿ ಹೇಳಿದ್ದ. ಈ ವೇಳೆ ಯುವತಿ ಕೂಡ ತನಗೆ ಮದುವೆಯಾಗಿ ಡಿವೋರ್ಸ್ ಆಗಿತ್ತು ಅಂತ ತಿಳಿಸಿದ್ಲು. ಈ ವೇಳೆ ಕಂಡಕ್ಟರ್ ಬಾಳು ಕೊಡ್ತೀನಿ, ನೀನಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳಿ ಹಿಂದೆ ಬಿದ್ದಿದ್ದ. ಈತನ ಪ್ರೀತಿಯನ್ನ ನೋಡಿ ಯುವತಿ ಮದುವೆಗೂ ಕೂಡ ಒಪ್ಪಿಗೆ ಸೂಚಿಸಿದ್ಲು. ಪ್ರೀತಿ ಹೆಸರಲ್ಲಿ ಯುವತಿ ಜೊತೆ ಜಾಲಿ ಟ್ರಿಪ್ ಮಾಡಿದ್ದ. ಟ್ರಿಪ್ ಮುಗಿಯುತ್ತಿದ್ದಂತೆ ಮನೆಯವರ ವಿರೋಧದ ಮೇಲೆ ದೇವಾಲಯದಲ್ಲಿ ಕಂಡಕ್ಟರ್ ಯುವತಿಯನ್ನ ಮದುವೆಯಾಗಿದ್ದ. ಮದುವೆಯಾದ 3 ತಿಂಗಳಿಗೆ ಕಂಡಕ್ಟರ್ ಮತ್ತೊಂದು ಮುಖ ಕೂಡ ಯುವತಿಗೆ ಕಂಡು ಬಂದಿತ್ತು. ನೆಲಮಂಗಲದಲ್ಲಿ ಇನ್ನೊಂದು ಕುಟುಂಬ ಇರುವ ಬಗ್ಗೆ ತಿಳಿದು ಯುವತಿ ಕಂಗಾಲಾಗಿದ್ದಾಳೆ. ಕುಟುಂಬ ಇರುವ ವಿಚಾರ ಗೊತ್ತಾಗುವ ವೇಳೆ ಯುವತಿ ಆಲ್ರೆಡಿ ಗರ್ಭಿಣಿಯಾಗಿದ್ಲು. ಇತ್ತ ಕಂಡಕ್ಟರ್ ನನಗೆ ಯುವತಿ ಬೇಡ ಅಂತ ಹೇಳ್ತಿದ್ದಾನೆ. ಸದ್ಯ ಯುವತಿ ಬೆಂಗಳೂರು ಪೊಲೀಸ್ ಕಮಿಷನರ್ ಈಶಾನ್ಯ ಡಿಸಿಪಿ ಮಹಿಳಾ ಸಹಾಯವಾಣಿಯಲ್ಲಿ ನ್ಯಾಯ ಕೊಡಿಸುವಂತೆ ದೂರು ದಾಖಲಿಸಿದ್ದು, ನನ್ನ ಗಂಡ ನನಗೆ ಬೇಕು ಅಂತ ಅಂಗಲಾಚಿದ್ದಾಳೆ. ಹೊಟ್ಟೆಯಲ್ಲಿರುವ ನನ್ನ ಮಗುವಿಗೆ ತಂದೆ ಬೇಕು ಅಂತ ಹಠ ಹಿಡಿದಿದ್ದಾಳೆ. ಹೀಗೆ ಬಸ್ಸಲ್ಲಿ ಓಡಾಡ್ತಾ ಇರುವಾಗ BMTCನಲ್ಲಿ ಕೆಲಸ ಮಾಡ್ತಾರಂತ ಮಂಜು ಅನ್ನೋರು ನನಗೆ ಪರಿಚಯ ಆದಮೇಲೆ ಹಾಗೆ ಪ್ರೇಮ ಆಯಿತು, ಡಬಲ್ ಇದ್ವಿ. ಅದಾದಮೇಲೆ ಒಂದು 6 ಮಂತ್ಸ್ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿದ್ವಿ. ಆಗಸ್ಟ್ 23ಕ್ಕೆ ಮದುವೆ ಆಗೋಣ ಅಂತ ಹೇಳಿ ಅವರೇ ನಮಗೆ ಮದುವೆ ಮಾಡಿಕೊಂಡ್ರು. ಚಿಕ್ಕ ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ನನಗೆ ಗೊತ್ತಾಯಿತು ಆ ಮನುಷ್ಯನಿಗೆ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು